ಶಾಸನಗಳ ತವರೂರು ಎಂದೇ ಪ್ರಸಿದ್ಧವಾಗಿರುವ ಶ್ರವಣಬೆಳಗೊಳದಲ್ಲಿ ಮತ್ತೊಂದು ಶಿಲಾ ಶಾಸನ ಪತ್ತೆಯಾಗಿದ್ದು, ಬಾಹುಬಲಿಯ ಊರಿನಲ್ಲಿ ದೊರೆತ ಒಟ್ಟು ಶಾಸನಗಳ ಸಂಖ್ಯೆ 574ಕ್ಕೆ ಏರಿಕೆಯಾಗಿದೆ. ಕ್ಷೇತ್ರದ ಆಡಳಿತ ಮಂಡಳಿಯು ಇತ್ತೀಚೆಗೆ ವಿಂಧ್ಯಗಿರಿಯಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯದ ವೇಳೆ ಈ ನೂತನ ಶಾಸನ ದೊರಕಿದ್ದು, ಪ್ರಾಥಮಿಕ ಪರಿಶೀಲನೆಯ ಪ್ರಕಾರ 13ನೇ ಶತಮಾನಕ್ಕೆ ಸೇರಿದೆ ಎಂದು ಅಂದಾಜಿಸಲಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಪತ್ರಕರ್ತ ಜೈರಾಮ್, ಚಂದ್ರಗುಪ್ತ ಮೌರ್ಯರ ಗುರುಗಳಾದ ಭದ್ರಬಾಹು ಮುನಿಗಳು ಶ್ರವಣಬೆಳಗೊಳಕ್ಕೆ ಬಂದ ಮೇಲೆ ಇಲ್ಲಿ ಚಾವುಂಡರಾಯನಿಂದ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆಯಾಯಿತು. ಆ ಬಳಿಕ ಇದು ಜೈನ ತೀರ್ಥಂಕರ ಕಾರ್ಯಕ್ಷೇತ್ರವಾಗಿ ಬದಲಾಯಿತು. ಹೀಗಾಗಿ ಇಲ್ಲಿ ದೊರೆಯುತ್ತಿರುವ ಬಹುತೇಕ ಶಾಸನಗಳು ಜೈನ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತಿವೆ ಎಂದು ಹೇಳಿದರು. ಇಲ್ಲಿ ಶಾಸನಗಳು ಮತ್ತಷ್ಟು ಇರುವಂತಹ ಕುರುಹುಗಳು ಇದೆ. ಹಾಗಾಗಿ ಈ ಹೊಸ ಶಾಸನ ಸಿಕ್ಕಿರೋದು 573 ಶಾಸನಗಳ ಜೊತೆಯಲ್ಲಿ 574ನೇ ಶಿಲಾಶಾಸನ ಅಂತ ನಾವು ಅದನ್ನ ಕರಿಬಹುದು. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹೊಸ ಬೆಳಕು ಚೆಲ್ಲುವಂತಹ ಕಾರ್ಯಗಳನ್ನು ಸಂಶೋಧಕರು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹವ್ಯಾಸಿ ಸಂಶೋಧಕ ವೀರೇಂದ್ರ ಕುಮಾರ್, ತಜ್ಞರು ಶಾಸನವನ್ನು ಅಧ್ಯಯನ ಮಾಡುತ್ತಿದ್ದು, ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಅಥವಾ ಇಲ್ಲಿನ ಸ್ಮಾರಕಗಳ ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮಗೊಂದು ಹಿರಿಮೆ ಅಂತಕ್ಕಂಥದ್ದು ಈ ಹೊಸದಾಗಿ ನಮಗೆ ಈ ಶ್ರವಣಬೆಳಗೊಳದಲ್ಲಿ ಈ ಶಾಸನ ದೊರಕಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅನಿಸುತ್ತೆ. ಚಾರುಕೀರ್ತಿ ಭಟ್ಟಾರಕ ಪಂಡಿತಾರಾಧ್ಯ ಸ್ವಾಮೀಜಿ, ಶ್ರವಣಬೆಳಗೊಳ ಐತಿಹಾಸಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಪಡೆದಿದೆ. ಈಗ ದೊರಕಿರುವ ಶಾಸನ ಈ ಕುರಿತು ಇನ್ನಷ್ಟು ಬೆಳಕು ಚೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಶ್ರವಣಬೆಳಗೊಳ 2300 ವರ್ಷಗಳ ಒಂದು ಪ್ರಾಚೀನತೆಗೆ ಹೋಗ್ತದೆ. ನಮ್ಮ ಬನವಾಸಿ ಇವೆಲ್ಲವೂ ಕೂಡ ಕರ್ನಾಟಕದ ಪ್ರಾಚೀನ ಸ್ಮಾರಕಗಳು ಅಂತ ಹೇಳಲಾಗ್ತದೆ. ಆದರೆ ಅದಕ್ಕಿಂತಲೂ ಕೂಡ 300 ವರ್ಷ ಪೂರ್ವ ನಮ್ಮ ಶ್ರವಣಬೆಳಗೊಳದ ಅಸ್ತಿತ್ವ ಇತ್ತು